ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಹೋಗ್ತಾ ಇರೋದು ಈ ರೋಡಲ್ಲಿ. ಮುಂದೆ ಲಾಸ್ಟ್ ಟೈಮ್ ಮಳೆ ಬಂದು ಫುಲ್ಲು ಬೆಟ್ಟನೇ ಸ್ಲೈಡ್ ಆಗಿತ್ತಲ್ಲ, ಆ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಏನು ಯಾವಾಗ ಗೊತ್ತಾ, ಇದು ಬೊಮ್ಮಾಯಿ CM ಆದಾಗ ಫಸ್ಟ್ CM ಆದ ತಕ್ಷಣ ಸಿಕ್ಕಾಪಟ್ಟೆ ಮಳೆ ಜೋರು ಬಂತು. ಆ ಟೈಮಲ್ಲಿ ಇಲ್ಲಿ ಸ್ಲೈಡ್ ಆಗಿತ್ತು. ಆ ಸ್ಲೈಡ್ ಇವಾಗ ನೋಡೋಕೆ ಹೋಗ್ತಾ ಇದೀವಿ ಹೇಗಾಗಿದೆ ಅಂತ. ಸಿಕ್ಕಾಪಟ್ಟೆ ಇಡೀ ಬೆಟ್ಟನೇ ಸ್ಲೈಡ್ ಆಗಿದೆ ಅಂತೆ. ಬನ್ನಿ ಹೋಗೋಣ, ಅದೇ ರೋಡಲ್ಲಿ ತೋರಿಸ್ತೀನಿ. ಇದು ಮುಂಚೆ ಹಳೆ ರೋಡ್ ಇದು ಆವಾಗ ಸ್ಲೈಡ್ ಆಗಿನ ಮುಂಚೆ ಇದ್ದಿದ್ದು ರೋಡು. ಇವಾಗ ಅಲ್ಲಿ ಟಾರ್ ರೋಡ್, ಇದು ಸಿಮೆಂಟ್ ರೋಡ್ ಮಾಡಿದ್ದಾರೆ. ಆ ಸ್ಲೈಡ್ ಆದಮೇಲೆ ಈ ರೋಡಲ್ಲಿ ಹೋಗೋಣ ಬನ್ನಿ. ಅಲ್ಲಿ ಈ ಸೈಡ್ ಹಿಂಗೆ ಸರ್ ಯಾವ ಕಡೆ? ಇಲ್ಲ ಬಿಡಿದ್ರಿ. ಇಲ್ಲ, ನೀವು ಯಾವ ಕಡೆ ಹೊಂಟ್ರಿ? ಡ್ರಾಪ್ ಏನಾರು ಬೇಕಾ? ಬೇಡ, ಇಲ್ಲೇ ಒಂದು 2023ರಲ್ಲಿ ಮಳೆ ಬಂತಲ್ವಾ, ಅವಾಗ ಇಲ್ಲಿ ಕಂಪ್ಲೀಟ್ ಆಗಿ ಜಾಗ ಎಲ್ಲ ಕುಸಿದು ಹೋಗ್ಬಿಟ್ಟಿದೆ. ಸಾಧಾರಣ ಒಂದು 15 ಕಿಲೋಮೀಟರ್. ಹೌದಾ? ಕಿಲೋಮೀಟರ್ ಮಳೆ ಬಂದು. ಓಕೆ. ಅವಾಗಿಂದ ಈ ರೋಡ್ ಆ ಕಡೆ ಶಿಫ್ಟ್ ಮಾಡಿದ್ರು. ಓ ಹಂಗ? ಇದು ನೋಡಕ್ ಹೋಗ್ತಿದ್ರೆ ನೀವು? ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಬಂದಿದ್ರು. ಹೌದಾ? ಫಸ್ಟ್ ದಿವಸನೇ. ಓ, ನೀವು ಇದು ನೋಡಕ್ ವಚನ ಸ್ವೀಕಾರ ಮಾಡಿ ಮೊದಲನೇ ದಿವಸನೇ ಬಂದಿದ್ರು ಇಲ್ಲಿಗೆ. ಹೌದಾ? ಇಲ್ಲಿ ಬಂದು ಅನುದಾನ ಎಲ್ಲ ಕೊಡ್ತೀನಿ ನೀವು ಎಷ್ಟು ಬಂದಿಲ್ಲ? ಬಟ್ ನಮ್ಗೇನು ಕೊಡ್ಲಿಲ್ಲ. ಹೌದಾ? ಇವ್ರು ಯಾರು? ಅವರು ನಮ್ಮ ಮಗಳು. ಹೌದಾ? ಎಷ್ಟೊತ್ತಾಯ್ತು ಬಂದಿಲ್ಲ ಇಲ್ಲಿ? ನಾವ್ ಈಗ ಜಸ್ಟ್ ಬಂದ್ವಿ. ಹೌದಾ? ಬನ್ನಿ, ಅವ್ರು ತೋರಿಸ್ತಾರಂತ ಇವಾಗ ನೋಡೋಣ. ನೋಡಿ, ಇಲ್ಲಿ ಬೋರ್ಡ್ ಹಾಕಿದಾರೆ. ಇಲ್ಲಿ ಇದು ಭೂಕುಸಿತ ವಲಯ ಅಂತ ಬೋರ್ಡ್ ಹಾಕಿಬಿಟ್ಟಿದ್ದಾರೆ. ಹೌದಾ? ಮಳವಳ್ಳಿ, ಬಾರೆ, ಬೈಸಾಲ, ಕೈಗಾ, ಯಲ್ಲಾಪುರ, ಕಾರವಾರ ಈ ಸೈಡ್ ಇದೆಲ್ಲ ಭೂಕುಸಿತ ವಲಯ ಅಂತ ಹಾಕಿಬಿಡೋದು. ಇಲ್ಲಿ ನೀವು ಮಳೆಗಾಲದಲ್ಲಿ ಇದು ಕ್ರಾಸ್ ಮಾಡೋಂಗಿಲ್ಲ. ನೀವು ಇದನ್ನು ಕ್ರಾಸ್ ಮಾಡಿದರೆ ಕಷ್ಟ. ಇಲ್ಲಿ ಕ್ರಾಸ್ ಮಾಡೋಂಗಿಲ್ಲ. ಈ ಒಡ್ಡು ಹಾಕಿದ್ರಲ್ಲ, ಇಲ್ಲಿ ಕ್ರಾಸ್ ಮಾಡೋಂಗಿಲ್ಲ. ಅಲ್ಲಿ ನಿಂತ್ಕೊಳ್ಳೋ ಹಾಗಿಲ್ಲ ಮಳೆಗಾಲದಲ್ಲಿ. ಇದೆಲ್ಲ ಈ ಭೂಕುಸಿತ ವಲಯ ಅಂದ್ಬಿಟ್ರೆ ಮಳವಳ್ಳಿ, ಬಾರೆ, ಆಮೇಲೆ ಬಾಸಲ, ಕೈಗಾರ ಈ ಸಲ ರೋಡ್ಗಳು. ಆಮೇಲೆ ಭೂಕುಸಿತ ವಲಯ ಈ ಕಡೆ. ಈ ಸೈಡ್ ಯಲ್ಲಾಪುರ, ಇದು ಕಾರವಾರ ರೋಡಲ್ಲಿ ಇದೆ. ನೋಡಿ, ಇದೇ ಬಸ್ ಸ್ಟಾಪ್ ಇತ್ತು ಅವಾಗ. ಇದೇ ರೋಡ್, ಅಲ್ಲಿ ಗಾಡಿ ಹೋಯ್ತಲ್ಲ, ಆ ರೋಡ್ ಹಿಂಗೆ ಬರ್ತಾ ಇತ್ತು. ಬನ್ನಿ ಹೋಗೋಣ. ನೋಡ್ರಿ, ಇಲ್ಲಿಂದ ಇಡೀ ಬೆಟ್ಟನ ಕುಸ್ತೋಗಿದೆ. ಹಿಂಗೆ ಸ್ಲೈಡ್ ಆಗಿದೆ. ಇಲ್ಲಿತ್ತು ರೋಡ್, ಇಲ್ಲಿತ್ತು ರೋಡ್. ಆ ರೋಡ್ ಇದೆ ನೋಡಲ್ಲಿ, ಹಿಂಗೆ ಬರ್ತಾಯಿತ್ತು. ಈ ರೋಡ್ ಕನೆಕ್ಟ್ ಆಗ್ತಾಯಿತ್ತು ಇಲ್ಲಿ. ಆಮೇಲೆ ಈ ರೋಡ್ ಒಂದು ಎರಡು ರೋಡ್ ಜಾಯಿಂಟ್ ಆಗೈತಿ ಇಲ್ಲಿ. ಆ ಜಾಯಿಂಟ್ ಆಮೇಲೆ ನೋಡಿ ಇದು ಇಲ್ಲಿ ಆ್ಯಕ್ಚುಲಿ ಮುಂದೆ ಹೋಗ್ಬಾರ್ದು ಜಾಸ್ತಿ. ಇದು ಗಟ್ಟಿ ಇಲ್ಲ ಅದು. ನೋಡಿ, ಎಲ್ಲ ಬೆಂಡಾಗ್ಬಿಟ್ಟಿದೆ. ಇದು ಎಲ್ಲ ಬೆಂಡಾಗಿ ಕುಸಿದ್ಬಿಟ್ಟಿದೆ. ಇಡೀ ಬೆಟ್ಟನೇ ಸ್ಲೈಡ್ ಆಗಿದೆ. ಅದು ಮಣ್ಣೆಲ್ಲಿದೆ? ಇದು ಮಣ್ಣು ಯಾವುದು? ಇದು ಇಲ್ಲಿ ಇಷ್ಟು ಎತ್ತರ ಮರಗಳಿತ್ತು ಈ ತರ. ನೋಡಿ ಇಲ್ಲಿದೆಯಲ್ಲ, ನೋಡಿ ಆ ತರ ಮರಗಳಿತ್ತು. ಇಲ್ಲಿ ಒಂದು ಎಲೆ ಕಾಣ್ತಾ ಇರ್ಲಿಲ್ಲ. ಇವಾಗ ಸ್ವಲ್ಪ ಹಸಿ ಆಗಿದೆ, ಪರವಾಗಿಲ್ಲ, ಸ್ವಲ್ಪ ಬಂದಿದೆ. ಈ ಮಳೆಯಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಮಣ್ಣಿದು. ಇಲ್ಲಿ ಮನೆ ಬರೇ ಇದೊಂದೇ ಅಲ್ಲ, ಇಲ್ಲಿ ಸುಮಾರು ಮನೆಗಳಿತ್ತು. ಸುಮಾರು 10-15 ಮನೆಗಳು ಹೋಗ್ಬಿಟ್ಟಿದೆ. ಓ, ಇದರಲ್ಲೇ? ಹೌದು. ಹೌದಾ? ಎಲ್ಲ ಕಟ್ಕೊಂಡು ಹೋಗ್ಬಿಟ್ಟು. ಮನೆಯಲ್ಲಿ ಯಾರು ಇದ್ದಿಲ್ಲ ಇದ್ರ? ಇದ್ರು, ಬಟ್ ಇಲ್ಲಿ ಬೀಳ್ತಾ ಇದ್ದಂಗೆ ಅವರಿಗೆಲ್ಲ ಮೊದಲೇ ಸೂಚನೆ ಕೊಟ್ಟಿದ್ದು. ಓ ಹೌದಾ? ಎಲ್ಲ ಹೋಗ್ಬಿಟ್ರು ಅವಾಗ. ಓ, ಎಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ರೆ? ಸೇಮ್ ಆ ಕಡೆ ಹೆಂಗಿದ್ಯಾ ಅದೇ ತರ ಇತ್ತು ಇಲ್ಲುವೆ. ನೋಡಿ ಹೆಂಗ್ ಸ್ಲೈಡ್ ಆಗಿ ಗೊತ್ತೇ ಆಗಲ್ಲ. ಇದು ಸ್ಲೈಡ್ ಆಗಿರೋದು. ಇದು ಪೈಪ್ ನೋಡಿ, ಇದು ಪೂಲ್ ಪೈಪು. ಪೂಲಿ ಹಾಕಿರೋದು ಪೈಪು. ನೀರು ಹೋಗೋದು ಎಲ್ಲ ಹೋಗ್ಬಿಟ್ಟಿದೆ ಅಲ್ಲಿ. ಇರೋ ಪೈಪ್ ಒಂದೇ ಇದೆ ಮಗಂದು. ಇಷ್ಟು ದೊಡ್ಡ ನೀರು ಬರ್ತಿತ್ತು. ಹೌದಾ? ನೀರು ಈ ಪೈಪ್ ಇಂದನಾ? ಇಲ್ಲ ಇಲ್ಲ, ಪೈಪ್ ಇಂದ ಅಲ್ಲಿ ಒಳಗಡೆಯಿಂದ
ಓ ಓ ಕುಸಿದೆಯಲ್ಲ ಹಾ ಹಾ ಜಾಗದಿಂದ ಹಾ ಇಷ್ಟು ದೊಡ್ಡ ನೀರು. ಇದ್ರ ಒಳಗಡೆಯಿಂದ ಈ ಭೂಮಿ ಒಳಗಡೆ. ಹೌದು, ಎಲ್ಲಿಂದ ಬಂತು ಅಂತಾನೆ ಗೊತ್ತಿಲ್ಲ. ಓಹೋ ನೋಡಿ, ಈ ಭೂಮಿ ಒಳಗಡೆ ನೀರು ಬರ್ತೈತಂತೆ. ಆ ನೀರು ಇವಾಗ ಅದಕ್ಕೆ ಎತ್ಕೊಂಡು ಹೋಗ್ಬಿಟ್ಟಿದೆ. ಹಾ, ಡ್ಯಾಮ್ಗೆ. ಡ್ಯಾಮ್ನಿಂದ ಬಿಟ್ಟಂಗೆ ಹಾ. ಆ ಥರ ಇತ್ತು. ಓಹೋ ಹೋ. ನೋಡ್ರಿ ಟಾರೆಲ್ಲ ಹೋಗಿತ್ತದ ಮುಂದೆ ಉಂಟು. ಇಲ್ಲ, ಇದು ಗಟ್ಟಿ ಇದೆ. ಇಲ್ಲೆಲ್ಲ ಗಟ್ಟಿಯಾಗಿದೆ. ಇದು ಫುಲ್ ಕಲ್ಲಾಗಿದೆ, ಮಣ್ಣೇನಿಲ್ಲ. ಆ ಸೈಡ್ ಮಣ್ಣಿದೆ, ಹೋಗೋಷ್ಟು ಹೋಗ್ಬಿಟ್ಟಿದೆ. ಹೋಗೋಷ್ಟು ಹೋಗ್ಬಿಟ್ಟಿದೆ. ಇನ್ನು ಗಟ್ಟಿ ನಿಂತ್ಕೊಂಡ್ಬಿಡಿದೆ ಅಷ್ಟೇ. ಕೇಬಲ್ ಇದು ಎಲ್ಲ ಹೋಯ್ತು. ಹಾಂ, ವೈರ್. ಅದೇ ಆ ರೋಡ್ ಹಾಕಿರೋದು ಕೇಬಲ್ಲು, ಪೈಪು ಎಲ್ಲ ನೋಡಿ. ಮರ ಬಿದ್ದಿದೆಯಲ್ಲ, ಆ ಥರ ಮರ. ಸರ್ ಇಲ್ಲಿ ಕೇಳಿ, ಇದು ಫಸ್ಟ್ ಇಲ್ಲಿ ಹೋಗಿಲ್ಲ, ಹಾಂ, ಫಸ್ಟ್ ಅಲ್ಲೂ ಹೋಯ್ತು. ಓ, ಸ್ವಲ್ಪ ಹೋದಾಗ ಅವು ಖಾಲಿ ಮಾಡ್ಬಿಟ್ರು ಮನೆಗಳು. ಹೋದಾಗಲೇ ಎಲ್ಲ ಸೂಚನೆ ಕೊಟ್ಬಿಟ್ರು. ಆವಾಗ ರೋಡು ಇಲ್ಲಿಗೆ ಸ್ಟಾಪ್ ಮಾಡ್ಬಿಟ್ರು. ಓ ಹೌದಾ? ಇಲ್ಲಿಂದ ಹಾಂ 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 ಹಾಂ. ಓ, ಈ ಥರ ಇತ್ತು ಇಲ್ಲಿ. ಇದು ನೀರು ತುಂಬ್ಸಕ್ಕಾಗಲ್ಲ, ಮುಗಿತಿದೆ ಕತೆ. ಇದನ್ನೇನು ಮಾಡೋಕ್ಕಾಗಲ್ಲ. ಇದು ಇದೇನು ತುಂಬಿಸಿ ಏನು ಪ್ರಯೋಜನ? ಅದೇ ಏನು ಪ್ರಯೋಜನ? ಈಗ ನೋಡಿ, ಈಗ ನೆಕ್ಸ್ಟ್ ಮಳೆ ಬಂದ್ರೆ ಹಾಂ, ಇದು ಹೋಗುತ್ತೆ, ಇನ್ನೊಂದು ಸ್ವಲ್ಪ ಹೋಗುತ್ತೆ. ಅಲ್ಲಿವರೆಗೂ ಹೋಗ್ಬೋದು. ಹಾಂ, ಈ ನೀರೆಲ್ಲಿ ಬರ್ತಾ ಇತ್ತದ ಸೈನ್ಸ್ ಒಳಗಡೆಯಿಂದ? ಇದು ಇಲ್ಲಿ ಕಾಣಿಸ್ತಾ ಇಲ್ಲ ಇವಾಗ. ಹೌದಾ? ಸೆಂಟ್ರಲ್ ಬರ್ತಾ ಇತ್ತು. ಇನ್ನೊಂದು ಇಲ್ಲೆಲ್ಲ ಇಲ್ಲ. ಉದ್ದ ಮಾಡಿ ಹಂಗೆ ತಗಲ ಆ ಕಡೆ ತುಂಬ. ಅಲ್ಲೆಲ್ಲ ನೀರಿನೇನು ಜರಿ ಏನಾರಿದೆ ಇಲ್ಲ ಗೊತ್ತಾ? ಮಳೆಗಾಲದಲ್ಲಿ ಬಂದ್ರೆ ಗೊತ್ತಾಗುತ್ತೆ ಜರಿ. ಮಳೆಗಾಲದಲ್ಲೇ ಗೊತ್ತಾಗುತ್ತೆ ಹಾಂ, ಎಲ್ಲಿದೆ ಅಂತ. ಅವಾಗ ಇನ್ನೂ ಬೀಕರ್ಬೇಕಂತ ಇತ್ತು. ಹಾಂ, ಆಯ್ತಾ? ಹೌದಾ? ಇವಾಗ ಹುಲ್ಲು ಬಂದಿದೆ, ಇಲ್ಲೆಲ್ಲ ಮರಗಳ ಗಿಡ. ಇದು ಬೊಮ್ಮಾಯಿ CM ಆದ ತಕ್ಷಣ ಆಗಿರೋದು ಇದು ಪ್ರಾಬ್ಲಮ್. ಬಂದಿದೆ ಇಲ್ಲಿ. ಹಾಂ, ಫಸ್ಟ್ ಬಂದಿದೆ ಇಲ್ಲನ? ಬೊಮ್ಮಾಯಿ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮಾರನೇ ದಿವಸನೇ ಇಲ್ಲಿ ಬಂದಿದೆ. ಓ ಹೌದಾ? ಹೌದು. ಅನುದಾನಗಳನ್ನು ಕೊಡ್ತೀರಿ ಅಂದ್ರು. ಹಾಂ, ಈ ₹1 ಇನ್ನೂವರೆಗೆ ಬಂದಿಲ್ಲ. ಹೌದಾ? ಶೇ, ಹಾಂ, ಇಲ್ಲ ಇಲ್ಲ, ಇಲ್ಲೆಲ್ಲ ಗಟ್ಟಿ ಇದೆ ಇವಾಗ. ಈಗೆಲ್ಲ ಮುಗಿತು ನೋಡಿ. ಇಲ್ಲೆಲ್ಲ ಇನ್ನೂ ಅನುದಾನನೇ ಬಂದಿಲ್ಲ ಅಂತೆ. ಹಾಂ, ಇಲ್ಲಿ ಜನರಿಗೆ. ಶೇ, ಅಲ್ಲಿ ಆ ಕಡೆ ತಗೊಂಡ್ರೆ ಎಂಥ ಸರ್ಕಾರ? ಈ ಗೌರ್ಮೆಂಟೇ ಚೇಂಜ್ ಆಯ್ತು. ಬೊಮ್ಮಾಯಿ ಸರ್ಕಾರ ಇದ್ದಾಗ ಅನುದಾನ ಇತ್ತಾನೆ, ಕಾಂಗ್ರೆಸ್ ಬಂದ್ಮೇಲೆ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಅದೇ ಅಲ್ಲಿ ನೋಡಿ, ಆ ಕಡೆ ಫುಲ್ ತಗೊಳ್ಳಿ. ಅಲ್ಲೆಲ್ಲ ಹೆಂಗಿದೆ? ಇದೆಲ್ಲ ದೊಡ್ಡ ನೀರಿದು, ಸಿಕ್ಕಾಪಟ್ಟೆ ನೀರು. ಹಾಂ, ಒಳಗಡೆ ಎಲ್ಲ ಮನೆಗಳಿದೆ. ಹೌದಾ? ಅಲ್ಲೂ ಹೋಯ್ತು ಎಷ್ಟೋ ಮನೆಗಳು. ಇಲ್ಲಿ ಈ ಮುಂದೆ ಮನೆಗಳಿದಾವೆ ಇಲ್ಲಿ. ಹೌದು ಹಾಂ, ಹೌದು. ಓ, ಆ ಕಡೆ ಇತ್ತು ಹಾಂ ಹಾಂ ಕಳಚೆ ಅಂತ. ಹಾಂ, ಅಲ್ಲೂ ಹೋಗಿದೆ ಇದೇ ಥರನೇ. ಹೌದಾ? ಅಲ್ಲೂ ಇದೇ ಥರ ಆಗಿದೆ. ಹ್ಞೂ, ಅಲ್ಲೂ ಸುಮಾರು ಮನೆಗಳು ಹೋಯ್ತು. ಓಹೋ, ನೋಡಿ ಇಷ್ಟೆಲ್ಲ ಸ್ಲೈಡ್ ಆಗಿ ಮನೆಗಳೆಲ್ಲ ಹೋಗಿದೆ. ಹಾಂ, ಇನ್ನೂ ಅನುದಾನ ಬಂದಿಲ್ಲಂತೆ. ಇಲ್ಲಿ ಜನರಿಗೆ ಕೇಳಿದರೆ ಪರಿಹಾರ ಯಾವುದು? ಪರಿಹಾರ ಬಂದಿಲ್ಲಂತೆ. ಹಾಂ, ಏನು ಮಾಡಿದೆ? ಏನು ಗೌರ್ಮೆಂಟ್ ಇನ್ನು ಪಂಚಾಯತಿ ಬಂದಿದೆ, ಗೌರ್ಮೆಂಟ್ ರಿಲೀಸ್ ಮಾಡಿಲ್ವ? ಅಷ್ಟೊತ್ತಿ ಬೊಮ್ಮಾಯಿ ಸರ್ಕಾರ ಇತ್ತು, ಅವ್ರು ಹೇಳಿ ಹೋಗಿದ್ರು. ಇವಾಗ ಇದು BJP ಹೋಯ್ತು, ಮತ್ತು ಕಾಂಗ್ರೆಸ್ ಬಂತು. ಇವಾಗ ಯಾರನ್ನ ಕೇಳಬೇಕಾ? BJP ಅವ್ರನ್ನ ಕೇಳಬೇಕಾ, ಏನು ಕಾಂಗ್ರೆಸ್ನವ್ರನ್ನ ಕೇಳಬೇಕಾ? ಶೇ, ಈ ಥರ ಆದರೆ ಹೆಂಗೆ? ಸಿಗಬೇಕಲ್ಲ, ಅಟ್ಲೀಸ್ಟ್ ದುಡ್ಡಾರು ಸಿಗಬೇಕಲ್ಲ. ಇರೋ ಒಂದು 10-15 ಮನೆಗೆ ಎಷ್ಟು ಮನೆ ಹೋಗಿದೆ ಇಲ್ಲಿ? ಒಂದು 6 ಮನೆ ಹೋಗಿದೆ ನೋಡಿ. 6 ಮನೆಗೆ ಅನುದಾನ ಕೊಟ್ಟಿಲ್ಲ ಅಂದರೆ ಇನ್ನು ಊರು ಕೊಚ್ಕೊಂಡು ಹೋದ್ರೆ ಅನುದಾನ ಇಲ್ಲಿ ಕೊಡ್ತಾರೆ? ಹಾಂ, ಇರೋ 6 ಮನೆಗೆ ಕೊಟ್ಟಿಲ್ಲ. ಅದೇ ಕೇರ್ಲೆಸ್. ಇಲ್ಲಿ ಬಂದು ಜನರಿಗೆ ಇಲ್ಲಿ ಅದೇ ಸರ್ಕಾರಗಿದೆ ಕೇರ್ಲೆಸ್. ಇಲ್ಲಿ 2-3 ಮನೆ ಇರುತ್ತೆ, ಹೋಟೆಲ್ ಸಿಗುತ್ತೆ ಅಂತ ಕೇರ್ಲೆಸ್ ಅಷ್ಟೇ, ಇನ್ನಂತ ಏನಿಲ್ಲ. ಕಾಗೇರಿಯವರು ಬಂದಿದ್ರು. ಹಾಂ, ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಬಂದಿದ್ರು. ಹಾಂ, ಎಲ್ಲ ಗಮನಕ್ಕೆ ತಂದಿದ್ದೀವಿ, ಬಟ್ ಯಾವುದೇ ಪರಿಹಾರ ಕೊಡಲಿಲ್ಲ. ಅಲ್ಲ ನೋಡಿ, ಅಲ್ಲಿ ಎಷ್ಟು ವರ್ಷ ಆಯ್ತಿದೆ ಆ ಸ್ಲೈಡ್ ಆಗಿದೆ? 1 ವರ್ಷ ಆಗೋಯ್ತು. 1 ವರ್ಷ ಆಗೋಯ್ತಾ? 1 ವರ್ಷ ಆದಮೇಲೆ ಆಯ್ತಿದೆ. 1 ವರ್ಷ ಮೇಲೆ ಆಯ್ತು. ಬೊಮ್ಮಾಯಿ ಸರ್ಕಾರ ಎಷ್ಟಾಯ್ತು? 2 ವರ್ಷ ಮೇಲೆ ಇತ್ತಲ್ಲ, 1 ವರ್ಷ ಇತ್ತಾ? 2 ವರ್ಷ ಆಯ್ತು ಈಗ. ಹಾಂ, 2 ವರ್ಷ ಆಯ್ತು. ಬೊಮ್ಮಾಯಿ ಅವರು CM ಆಗಿ 2 ವರ್ಷ ನಡೆಸಿದ್ರು ಅದನ್ನ. ನೋಡಿ ಹಿಂಗೆ ಕತೆ ಇಲ್ಲಿದು. ಇಲ್ಲಿ ಬರೋದೇ ಇಲ್ಲ. ಒಂದ್ಸಲ ಹೋಯ್ತು ಅಂದರೆ ಬರೋದೇ ಇಲ್ಲ MLA ಅಂತ. ಅದೇ ಸ್ಲೈಡ್ ಆದಾಗ ನೋಡೋಕೆ ಬಂದಿರ್ತಾರೆ ಎಷ್ಟು ಚಂದ ಆಗಿದೆ ಅಂತ. ಬಂದಿದ್ದಾರೆ. ಹಾಂ, ಏನೋ ಒಂದು ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ, ಹಾಂ, ಬಟ್ ಏನು ಮಾಡಲಿಲ್ಲ. ಹಾಂ, ಏನು ಮಾಡೋಕ್ಕಾಗಲ್ಲ. ನೋಡ್ರಿ ಹೋಣ, ಇದೇ ನೋಡಿ ಸಿಕ್ಕಾಪಟ್ಟೆ ಇದೆ ಇದು. ನೋಡಿ ಈ ಥರ 2 ಹತ್ರ ಆಗಿದೆ ಅಂತ. ಇದು ಒಂದು ಇನ್ನೊಂದು ಹತ್ರ ನೋಡಿ. ಆ ಟೈಮ್ ಬನ್ನಿ ಹೋಗೋಣ. ಗೊತ್ತಾ ಸರ್, ಯಾರು ನೋಡಿದ್ರೆ ಸ್ವಲ್ಪ ಅಪ್ಡೇಟ್ ಮಾಡಿ ಗೌರ್ಮೆಂಟ್. ಅಡಿಕೆ ಜಮೀನುಗಳು ಹೋಗಿದೆ. ಹಾಂ, ಅಡಿಕೆ ತೋಟಗಳು ಹಾಂ, ಮುಚ್ಕೊಂಡು ಹೋಗಿರೋದು ಜಾಸ್ತಿ, ಮನೆಗಳಿಗಿಂತ. ಹಾಂ, ನೋಡಿ ಇಷ್ಟೆಲ್ಲ ಮಣ್ಣು ಇಲ್ಲೆಲ್ಲೂ ಇಲ್ಲ. ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಹಂಗೆ. ಅದ್ರ ಜೊತೆಗೆ ನೀರಿನ ಜೊತೆಗೆನ. ನೋಡ್ರಿ ಹೋಗೋಣ. ಯಾರಾದರೂ ವಿಡಿಯೋ ನೋಡಿದ್ರೆ ಅಪ್ಡೇಟ್ ಮಾಡಿ ಪ್ಲೀಸ್. ಗೌರ್ಮೆಂಟ್ಗೆ ಏನಾದ್ರು ಪರಿಹಾರ ಏನಾದ್ರು ಕೊಟ್ಟರೋ ಇಲ್ವೋ ಅಟ್ಲೀಸ್ಟ್. ಎಲ್ಲ ಪೈಪು ಗಿಡ ಮರ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.